ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ಟೈಮ್ಲೆಸ್ ಗೈಡೆನ್ಸ್ ಆಗಿರುತ್ತೆ. ಎನಿ ಟೈಮ್ ನೀವು ಈ ವಿಡಿಯೋನ ನೋಡಬಹುದು. ಆ್ಯಂಡ್ ಇದು ಪ್ಯೂರ್ಲಿ ಜನರಲ್ ಗೈಡೆನ್ಸ್. ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಈಗ ಲವ್ ರೀಡಿಂಗಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಅವರ ಕರೆಂಟ್ ಫೀಲಿಂಗ್ಸ್ ಆಗಿರಬಹುದು, ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಅಥವಾ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ನೆಕ್ಸ್ಟ್ ಆ್ಯಕ್ಷನ್ ಏನಿರ್ಬೋದು, ಈ ಒಂದು ರಿಲೇಷನ್ಶಿಪ್ಪಿನ ಸ್ಟೆಬಿಲಿಟಿ ಏನು ಬರುತ್ತೆ ಅದೆಲ್ಲ ಚೆಕ್ ಮಾಡೋಣ. ಅದಕ್ಕೂ ಮುಂಚೆ ಇದು ಯಾವುದೇ ರೀತಿಯ ವ್ಯಾಲೆಂಟೈನ್ಸ್ ಡೇಗೆ ಸ್ಪೆಸಿಫಿಕ್ ಆಗಿ ಅಂತ ಏನಿಲ್ಲ. ಪ್ರೀತಿ ಎವ್ರಿ ಡೇ, ಎವ್ರಿ ಟೈಮ್, ಎವ್ರಿ ಮಿನಿಟ್ ನಮ್ಮ ಜೊತೆಗಿರಬೇಕು ಅಲ್ವಾ? ಸೊ ಹಾಗಾಗಿ ಸ್ಪೆಸಿಫಿಕ್ ಅಂತ ಏನು ಮಾಡಿಲ್ಲ ನಾನು ಈ ರೀಡಿಂಗನ್ನು. ಜಸ್ಟ್ ಒಂದು ಜನರಲ್ ಲವ್ ರೀಡಿಂಗ್. ಆ್ಯಂಡ್ ಅಫ್ಕೋರ್ಸ್ ಒಂದು ಸ್ಪೆಷಲ್ ಡೇ ಅಂತ ಇರುತ್ತೆ, ಅದನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಫೆಬ್ರವರಿ ತಿಂಗಳಲ್ಲಿ ಈ ರೀಡಿಂಗನ್ನು ನೋಡ್ತಾ ಇದ್ದೀವಿ. ಎಸ್, ಫಸ್ಟ್ ಲೆಟ್ ಮೀ ಚೆಕ್ ದೇರ್ ಕರೆಂಟ್ ಫೀಲಿಂಗ್ಸ್. ಒಂದು ಕಾರ್ಡನ್ನ ಪಿಕ್ ಮಾಡ್ತೀನಿ, ನೋಡೋಣ ಅವರ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ಹೇಳಿ. ಪಿಕ್ ದ ಬಾಟಮ್ ಆಫ್ ದಿಸ್ ಕಾರ್ಡ್. ಓಕೆ, ಈ ಒಂದು ರೀಡಿಂಗು ಸ್ಪೆಷಲಿ ಯಾರು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಅಥವಾ ಜೊತೆಗಿದ್ದು ಕೂಡ ಬೇರೆ ಬೇರೆ ಇದ್ದೀರಾ, ಮಾತಾಡ್ತಾ ಇಲ್ಲ, ಅಥವಾ ಇನ್ನೊಂದು ಥರ್ಡ್ ಪಾರ್ಟಿ ಇಶ್ಯೂ ಇದೆ, ಆ ರೀತಿ ಇದ್ದವ್ರಿಗೆ, ನಾಟ್ ಫಾರ್ ಸಿಂಗಲ್ಸ್ ಆರ್ ನಾಟ್ ಫಾರ್ ಚೆನ್ನಾಗಿರೋರಿಗೆ ಅಂತ ರೀಡಿಂಗ್ ಅಲ್ಲ ಇದು. ಜಸ್ಟ್ ಪ್ರಾಬ್ಲಮ್ ಇಶ್ಯೂ ಇದ್ದು ಅಥವಾ ಬ್ರೇಕಪ್ ಆಗಿದ್ದರೆ ಅವರಿಗೆ ಈ ಒಂದು ರೀಡಿಂಗ್. ಓಕೆ, ಬ್ರೇಕಪ್ ಆಗಿದ್ದು ಕಂಪ್ಲೀಟ್ ಮೂವ್ ಆನ್ ಆಗಿ ನೀವು ಸಿಂಗಲ್ ಆಗಿದ್ದರೆ ಈ ರೀಡಿಂಗ್ ನಿಮಗೆ ಅನ್ವಯಿಸಲ್ಲ. ಓಕೆ, ಸೊ ಅವರ ಕರೆಂಟ್ ಫೀಲಿಂಗ್ಸ್ ಕಾರ್ಡನ್ನು ತೆಗ್ದಿದ್ದೀನಿ. ಇವಾಗ ಆರ್ ದೆ ಮಿಸ್ಸಿಂಗ್ ಯು? ಲೆಟ್ ಅಸ್ ಚೆಕ್. ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಏನು ಅಂತ. ಓಕೆ, ಕೂಲ್. ಟೆಂಪ್ರೆನ್ಸ್ ಬಂದಿದೆ. ಆ್ಯಂಡ್ ವಿಲ್ ದೇ ಕಾಂಟ್ಯಾಕ್ಟ್ ಯು? ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ನೋಡೋಣ. ಅವರ ನೆಕ್ಸ್ಟ್ ಆ್ಯಕ್ಷನ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಸ್ಟೆಬಿಲಿಟಿ ಬರಬಹುದು ನೋಡೋಣ. ಓಕೆ, ಲೆಟ್ ಮಿ ಅರೇಂಜ್ ದ ಕಾರ್ಡ್ಸ್. ಎಸ್, ಬಾಟಮ್ ಆಫ್ ದ ಡೆಕ್ಕಲ್ಲಿ ಸನ್ ಬಂದಿತ್ತು. ಇದು ಸೂರ್ಯನ ವರ್ಷ. ಆ್ಯಂಡ್ ಒಂಥರ ನನಗೇನೋ ಒಂಥರ ಫೇವ್ರೆಟ್ ಇಯರ್ ಥರ ಅನಿಸ್ಬಿಟ್ಟಿದೆ. ಆ್ಯಂಡ್ ಒಂದಿನೂ ನಾನು ಸೂರ್ಯನಿಗೆ ಅರ್ಕೆ ಕೊಡೋದು ಮಿಸ್ ಮಾಡೇ ಇಲ್ಲ. ಆ್ಯಂಡ್ ನನ್ನ ಜೀವನದಲ್ಲಿ ತುಂಬ ಚೇಂಜಸನ್ನು ನೋಡ್ತಾ ಇದ್ದೀನಿ. ಲೈಕ್ ಮೋರ್ ಪಾಸಿಟಿವ್ ಸೈಡ್ ಬಂದಿದ್ದೀನಿ ನಾನು. ಆ್ಯಂಡ್ ಏನೋ ಒಂಥರ ಯಾವಾಗಲೂ ಒಂಥರ ಸಂತೋಷವಾಗಿರ್ತೀನಿ. ಮುಂಚೆ ಸ್ವಲ್ಪ ಲೈಕ್ ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಡೌನ್ ಆಗಿಬಿಡ್ತಿದ್ದೆ, ಆರ್ ಬೇಗ ಕೋಲ್ಡ್ ಆಗೋದು. ನನಗೆ ಸ್ವಲ್ಪ ರೈನೈಟಿಸ್ ಅಲರ್ಜಿ ಇದೆ. ಸೊ ಹಾಗಾಗಿ ಬೇಗ ಡಸ್ಟ್ ಅಲರ್ಜಿ ಆಗಿ ಕೋಲ್ಡ್ ಸ್ಟಾರ್ಟ್ ಆಗಿಬಿಡ್ತಿತ್ತು. ಸೊ ಐ ಯೂಸ್ ಟು ಬಿ ಲೈಕ್ ಆಲ್ಮೋಸ್ಟ್ ತಿಂಗಳಲ್ಲಿ ಒಂದು ಸತಿನಾದರೂ ಸೀನೋದು ಅದೆಲ್ಲ ಸ್ಟಾರ್ಟ್ ಆಗಿಬಿಡ್ತಿತ್ತು. ಆ್ಯಂಡ್ ಸ್ವಿಚ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಕಮ್ಮಿ ಆಗಿತ್ತು. ಬಟ್ ಸ್ಟಿಲ್ ಸ್ವಲ್ಪ ಡಸ್ಟಿಗೂ ಕೂಡ ಐ ಯೂಸ್ ಟು ಫೇಸ್ ಲಾಟ್ ಆಫ್ ಪ್ರಾಬ್ಲಮ್. ಬಟ್ ಈ ವರ್ಷ ನಾನು ಸೂರ್ಯನಿಗೆ ಅರ್ಗೆ ಕೊಡೋದು ಸ್ಟಾರ್ಟ್ ಮಾಡಿದಾಗಿಂದ ಐ ಕ್ಯಾನ್ ರಿಯಲಿ ಸಿ ಡ್ರಾಸ್ಟಿಕ್ ಚೇಂಜಸ್. ತುಂಬಾ ಚೇಂಜಸ್ನ ನೋಡ್ಬೋದು. ಏನೋ ಒಂಥರ ಯಾವಾಗಲೂ ಲೈಕ್ ಒಂಥರ ಲೈಟ್ ಫೀಲ್ ಅನಿಸುತ್ತೆ ನನಗೆ. ಒಂಥರ ಆಕಾಶದಲ್ಲಿ ಗಾಳೀಲಿ ತೇಲಾಡಿದ ಥರ ಫೀಲ್ ಬರ್ತಾ ಇರುತ್ತೆ. ಸೊ ನೀವು ಕೂಡ ಮಿಸ್ ಮಾಡಿಬಿಡಿ, ದಯವಿಟ್ಟು ಸೂರ್ಯನಿಗೆ ಅರ್ಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ವೆರಿ ವೆರಿ ಪವರ್ಫುಲ್ ರೆಮಿಡಿ. ನಮ್ಮ ಲೈಫಲ್ಲಿ ತುಂಬ ಚೇಂಜಸನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ನಾನು ಬಾಟಮ್ ಆಫ್ ದ ಡೆಕ್ ಸನ್ ಕಾರ್ಡ್ ನೋಡಿದ್ನಲ್ಲ, ಹಾಗಾಗಿ ಬಾಟಮ್ ಆಫ್ ದ ಡೆಕ್ಕನ್ನು ಕನ್ಸಿಡರ್ ಮಾಡೋಣ ಅಂತ ಹೇಳಿ ಪಿಕ್ ಮಾಡಿದ್ದೀನಿ. ಇನ್ನು ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಅಂತ ಹೇಳಿದ್ರೆ, ಈ ಒಂದು ವ್ಯಕ್ತಿ, ನಿಮ್ಮ ಒಂದು ಪರ್ಸನ್ ಏನಿದ್ರೆ ಅವರು ಅಥವಾ ನೀವು ಈ ಸಿಚುವೇಶನ್, ಅಂದರೆ ಈ ಲವ್ ಅನ್ನೋ ಸಿಚುವೇಶನ್ ಅಥವಾ ರಿಲೇಷನ್ಶಿಪ್ ಅನ್ನೋ ಸಿಚುವೇಶನಿಂದ ವಾಕೌಟ್ ಆಗೋಕ್ಕೇ ಟ್ರೈ ಮಾಡ್ತಾಯಿದ್ದೀರಾ. ಅಂದರೆ ಯು ಆರ್ ಲೈಕ್ ವೆರಿ ಮಚ್ ಸ್ಟ್ರೆಸ್ಡ್. ತುಂಬ ಅಂದರೆ ತುಂಬ ಸ್ಟ್ರೆಸ್ ಆಗೋಗಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಲೈಕ್ ಒಂದು ಆಫೀಸ್ ಕೆಲಸ ಆಗಿರ್ಬೋದು, ಅಥವಾ ಏನೋ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು, ಅವ್ರು ಬೇರೆ ಈ ಒಂದು ರಿಲೇಷನ್ಶಿಪ್ ಬಿಟ್ಟು ಬೇರೆ ಏನೆಲ್ಲ ಟೆನ್ಷನ್ ಇದೆ ಆ ಎಲ್ಲ ಟೆನ್ಷನನ್ನು ನಿಮ್ಮ ರಿಲೇಷನ್ಶಿಪ್ ಮೇಲೆ ತೋರಿಸ್ತಾ ಇದ್ದೀರಾ.
ಓಕೆ. ಸೊ ಹಾಗಾಗಿ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋಣ, ಇಲ್ಲಿಂದ ವರ್ಕೌಟ್ ಮಾಡೋಣ ಅನ್ನೋಂತಹ ಡಿಸಿಷನಲ್ಲಿ ಇದೆ. ಆ್ಯಂಡ್ ನಡೀತಾನೂ ಇದೆ ಅದು. ಓಕೆನಾ. ಏನೇ ಕೇಳಿದ್ರು ನಾನು ಬ್ಯುಸಿ ಆರ್ ಬ್ಲಾಕ್ ಮಾಡಿರುವಂತಹ ಚಾನ್ಸಸ್ ಇದೆ. ಪ್ಲೀಸ್ ನನ್ನ ರಿಲೇಷನ್ಶಿಪ್ ಪ್ಲೇಲಿಸ್ಟಿಗೆ ಹೋಗಿ ಆ್ಯಂಡ್ ರಿಚುವಲ್ಸ್ ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿರುವಂತಹ ವೀಡಿಯೋಸ್ಗಳನ್ನು ವಾಚ್ ಮಾಡಿ. ನಿಮ್ಮ ರಿಲೇಷನ್ಶಿಪ್ಪು ಹೀಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ವಾಕೌಟ್ ಸಿಚುವೇಶನ್. ಓಕೆ. ಅವ್ರ ಕರೆಂಟ್ ಫೀಲಿಂಗ್ಸ್ ಹೆಂಗಿದೆ ಅಪ್ಪ ಅಂತ ಹೇಳಿದ್ರೆ, ಬೇಡವೇ ಬೇಡ, ನನಗೆ ಈ ಒಂದು ರಿಲೇಷನ್ಶಿಪ್ ಅನ್ನೋದೇ ಬೇಡ. ಅವ್ರ ಮನಸ್ಸಲ್ಲಿ ಯಾರೂ ಇಲ್ಲ. ಓಕೆ. ಹಂಗೆ ಥರ್ಡ್ ಪಾರ್ಟಿ ಇಶ್ಯೂ ಇದ್ದರೂ ಕೂಡ ಅವ್ರಿಗೆ ಈಗ ಸದ್ಯಕ್ಕೆ ರಿಲೇಷನ್ಶಿಪ್ ಮೇಲೆ ಇಂಟ್ರೆಸ್ಟೇ ಇಲ್ಲ. ಯಾವುದೇ ರೀತಿಯಾದಂಥ ವ್ಯಾಮೋಹ ಅಂದರೆ, ಈಗ ನೀವು ನೋಡ್ಬೋದು ಈ ಕಾರ್ಡಲ್ಲಿ ಒಬ್ಬರು ಅಜ್ಜ ಥರ ಇರೋರು ವಾಕೌಟ್ ಮಾಡ್ತಾಯಿದ್ದಾರೆ. ಅಂದರೆ ವಯಸ್ಸಾದಮೇಲೆ ಏನು ಹೇಳಿ ಏನಕ್ಕೂ ನಮ್ಗೆ ಇಂಟ್ರೆಸ್ಟ್ ಇರಲ್ಲ. ಅಂದ್ರೆ ಮುಪ್ಪು ಬಂದಾಗ ನಮಗೆ ಯಾವುದೂ ಕೂಡ ನಮಗೆ ಬೇಡ ಅಂತ ಅನಿಸುತ್ತೆ. ಅಂದರೆ ಲೈಕ್ ಒಂಟಿತನ, ಆರಾಮಾಗಿ ಓಡಾಡಿಕೊಂಡು ನನ್ನ ನೋಡ್ಕೊಳ್ಳೋಣಪ್ಪ ಅನ್ನುವಂತಹ ಒಂದು ಥಾಟ್ ಏನು ಬರುತ್ತಲ್ಲ, ಆ ರೀತಿ ಥಾಟ್ ಇದೆ ಕರೆಂಟ್ ಫೀಲಿಂಗ್ಸಲ್ಲಿ. ಇನ್ನು ಎರಡನೇ ಕಾರ್ಡ್ ಬಂದುಬಿಟ್ಟು, ಆರ್ ದೇ ಮಿಸ್ಸಿಂಗ್ ಯು? ಎಸ್, 50-50. ಓಕೆ. ಸೊ ಏನೋ ಒಂದು, ಈಗ ನೀವು ಹೋದಂತಹ ಜಾಗ ನೋಡಿದಾಗ ಅಥವಾ ಏನೋ ಒಂದು ಸಾಂಗನ್ನು ಶೇರ್ ಮಾಡ್ಕೊಂಡಿರ್ತಾರೆ ನೀವು ವಾಟ್ಸಪ್ಪಲ್ಲೋ ಎಲ್ಲೋ ಒಂದು ಕಡೆ. ಸೊ ಆ ಸಾಂಗನ್ನು ಕೇಳಿದಾಗ ನೀವು ನೆನಪಾಗೋದಾಗಿರಬಹುದು. ಸೊ ಎಸ್, ಆರ್ ದೇ ಮಿಸ್ಸಿಂಗ್ ಯು ಅಂದಾಗ ಲೈಕ್ 50-50 ಎಸ್ ಆರ್ ನೋ ಥರನೂ ಬರುತ್ತೆ. ಬಟ್ ಮೇಜರ್ಲಿ ಎಸ್ ಅಂತಲೇ ನಾವು ತೊಗೊಳ್ಳೋಣ. ಬಿಕಾಸ್ ಯಾ ಅವರ ಎಷ್ಟೋ ಅವ್ರ ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದರೂ ಕೂಡ ಎಸ್, ದೇ ಆರ್ ಮಿಸ್ಸಿಂಗ್ ಯು. ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಚಾರ ಅವ್ರ ಕಿವಿಗೆ ಬಿದ್ದಾಗ, ಅಥವಾ ನಿಮ್ಮ ಹೆಸರು ಇರೋ ಬೇರೆ ವ್ಯಕ್ತಿ ಯಾರೋ ಬಂದು ಅವ್ರ ಹೆಸರು ಹೇಳಿದಾಗ, ಸೊ ಅಲ್ಲಿ ಎಲ್ಲ ಅವರು ಡೆಫಿನೆಟ್ಲಿ ಮಿಸ್ ಮಾಡ್ಕೋತಾ ಇದ್ದಾರೆ. ಓಕೆ. ಆ್ಯಂಡ್ ವಿಲ್ ದೇ ಕಾಂಟ್ಯಾಕ್ಟ್ ಯು ಅಂತ ನೋಡಿದಾಗ, ಅವ್ರು ನಿಮ್ಮನ್ನು ಮತ್ತೆ ಮಾತಾಡಿಸ್ತಾರಾ ಅಥವಾ ಏನಾದರೂ ಒಂದು ಮೆಸೇಜ್ ಮಾಡ್ತಾರಾ ಅಂತ ನೋಡಿದಾಗ ದ ಆನ್ಸರ್ ಇಸ್ ನೋ. ಇಲ್ಲ. ಯಾಕೆಂದರೆ ಅವರಿಗೆ ತುಂಬ ಬೇಜಾರಾಗಿದೆ, ತುಂಬ ಹರ್ಟ್ ಆಗಿದೆ. ನಾ ಹೇಳ್ದಂಗೆ ಈ ಒಂದು ರಿಲೇಷನ್ಶಿಪ್ ಅನ್ನೋ ಒಂದು ವಿಚಾರನೇ ಬೇಡಪ್ಪ ಅನ್ನೋವಂತಹದ್ದು ಅವರಿಗೆ ಬಂದುಬಿಟ್ಟಿದೆ ಮೈಂಡಲ್ಲಿ. ಓಕೆ. ಸೊ ಹಾಗಾಗಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಎಷ್ಟು ಅವ್ರನ್ನ ಅವರೇ ಎಷ್ಟು ಪುಷ್ ಮಾಡಿಕೊಂಡ್ರೂ ಕೂಡ ಅವ್ರಿಗೆ ಎಲ್ಲೋ ಒಂದು ಕಡೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅದು ಇನ್ನೊಂದು ಲೆವೆಲ್ಲಿಗೆ ಹೋಗಿ ನಿಮಗೂ ಹರ್ಟ್ ಮಾಡೋದು ಬೇಡ, ನಾನು ಹರ್ಟ್ ಆಗೋದು ಬೇಡ ಅನ್ನುವಂತಹ ಒಂದು ಸಿಚುವೇಷನಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ. ಸೊ ಕಾಂಟ್ಯಾಕ್ಟ್ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ನಿಮಗೆಲ್ಲ ನೆನಪಿರ್ಬೋದು, ಕಮ್ಯುನಿಕೇಷನ್ ನಂಬರ್ ಅಂತ ನಾನು ಒಂದು ಕೊಟ್ಟಿದ್ದೆ. ರೀಸೆಂಟಾಗಿ ಅದನ್ನು ನಾನು ಎಲ್ಲೂ ಹೇಳಿಲ್ಲ. ಸೊ ತುಂಬ ಕಮ್ಮಿ ಆಗಿದೆ ಅದ್ರದ್ದು ಸಕ್ಸಸ್ ಸ್ಟೋರಿ. ಬಟ್ ನಾನು ಏನು ಆವಾಗ ಅಪ್ಲೋಡ್ ಮಾಡಿದ್ನಲ್ಲ, ಅವಾಗ ತುಂಬ ಸಕ್ಸಸ್ ಸ್ಟೋರಿ ಕೇಳಿದ್ದೀನಿ ನಾನು ಅದ್ರದ್ದು. ಸೊ ಪ್ಲೀಸ್ ರೀಯೂಸ್ ದಟ್. ಓಕೆನಾ. ವಿಡಿಯೋ ಎಂಡಲ್ಲಿ ಅದ್ರದ್ದು ವಿಡಿಯೋ ಹಾಕ್ತೀನಿ, ಚೆಕ್ಔಟ್ ಮಾಡಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಯಾ, ಅದು ಹೆಲ್ಪ್ ಆಗುತ್ತೆ. ಈಗ ನಮಗೆ ಕಾರ್ಡ್ಸಲ್ಲಿ ಈ ರೀತಿ ಬಂದಾಗ ನಾವು ರೆಮಿಡೀಸ್ನ ಮಾಡಿಕೊಂಡು ಸರಿ ಮಾಡ್ಕೋಬೇಕಾಗತ್ತೆ. ಸೊ ವಾಟ್ಸ್ ದೇರ್ ನೆಕ್ಸ್ಟ್ ಆ್ಯಕ್ಷನ್? ಏನು ಮಾಡ್ತಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ಏನು ಒಂದು ಆ್ಯಕ್ಷನ್ ತೊಗೋತಾರೆ ಈ ರಿಲೇಷನ್ಶಿಪ್ಪಲ್ಲಿ ಅಂತ ನಾವು ನೋಡಿದಾಗ, ನೈಟ್ ಆಫ್ ಸ್ವಾರ್ಡ್ಸ್ ಇದೆ. ಅಂದರೆ ಈ ಒಂದು ರಿಲೇಷನ್ಶಿಪ್ಪಿಗೋಸ್ಕರ ಅವ್ರು ಹೋರಾಡ್ತಾರೆ. ಓಕೆನಾ. ಹಾಗೇನಿಲ್ಲ ಅವರೇ ನಿಮ್ಮನ್ನು ಕಂಪ್ಲೀಟಾಗಿ ಬಿಟ್ಟುಬಿಡ್ತಾರೆ ಅಥವಾ ಏನೋ ಒಂದು ಆಗುತ್ತೆ ಅಂತ ಇಲ್ಲ. ಇನ್ ಕೇಸ್ ನೀವು ಯಾರಾದರೂ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಮಾಡಿದಾಗ ಅವರು ಪೊಸೆಸಿವ್ ಇದ್ದಾರೆ. ಓಕೆನಾ. ಆ್ಯಂಡ್ ನಿಮ್ಮನ್ನು ದೂರದಿಂದನೇ ಅಬ್ಸರ್ವ್ ಮಾಡ್ತಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಇವರು, ಇವ್ರ ಲೈಫಲ್ಲಿ ಬೇರೆ ಯಾರಾದರೂ ಬಂದ್ರಾ ಅಥವಾ ಏನು ನಡೀತಿದೆ ಅದೆಲ್ಲದನ್ನು ಅವ್ರು ಅಬ್ಸರ್ವ್ ಮಾಡ್ತಾರೆ. ಸೊ ಈ ಒಂದು ರಿಲೇಷನ್ಶಿಪ್ಗೆ ಅವರು ಫೈಟ್ ಮಾಡ್ತಾರೆ, ಹೌದು. ಓಕೆನಾ. ಸೊ ಅದರಲ್ಲಂತೂ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಅವರ ನೆಕ್ಸ್ಟ್ ಆ್ಯಕ್ಷನ್ ಏನಿರುತ್ತೆ, ಅವರು ಈ ರಿಲೇಷನ್ಶಿಪ್ಪನ್ನು ಗೆಲ್ಲಬೇಕು ಅನ್ನೋ ಥಾಟಲ್ಲೇ ಇದ್ದಾರೆ. ಸೊ ಗೆಲ್ಲುವಂತಹ ಪ್ರಯತ್ನಗಳನ್ನು ಅವರು ಪಡ್ತಾರೆ ಕೂಡ. ಓಕೆ. ಸೊ ಸ್ವಲ್ಪ ಅವ್ರಿಗೆ ಎಲ್ಲೋ ಒಂದು ಕಡೆ ಈ ಒಂದು ಏನು ಹೇಳ್ತೀವಿ, ಅವ್ರದ್ದು ಬೇರೆ ಆದಂತಹ ಪ್ರಾಬ್ಲಮ್ಸ್, ಏನು ಬೇರೆ ಪ್ರಾಬ್ಲಮ್ಸ್ಗಳಿದೆ ಸುತ್ತಮುತ್ತ, ಅಥವಾ ಇನ್ನೊಂದು ಏನು ಗೊತ್ತಾ, ಕೆಲವ್ರ ವಿಚಾರದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಒಂದು ಥರ್ಡ್ ಪಾರ್ಟಿ ಹಿಂದೆ ಹೋಗ್ಬಿಟ್ಟಿರ್ತಾರೆ ಅವರು. ಓಕೆ. ಅಲ್ಲಿ ಅವರೇನೋ ಚೀಟ್ ಮಾಡಿ ಇವ್ರಿಗೆ ಅದು ಗೊತ್ತಾಗಿ ಅವ್ರಿಗೆ ಗಿಲ್ಟ್ ಕಾಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಂಥ ಒಳ್ಳೆ ಹುಡುಗಿನ ನಾನು ಬಿಟ್ಟು ಅವ್ರ ಜೊತೆ ಹೋಗಿದೆ, ಸೊ ಇವಾಗ ನನಗದು ಪ್ರಾಬ್ಲಮ್ ಆಗಿದೆ, ಸೊ ಯಾರ ಸವಾಸನೂ ಬೇಡ ಅಂತ. ಓಕೆ. ಸೊ ಆ ರೀತಿ ಗಿಲ್ಟ್ ಫೀಲಿಂಗು ಇರ್ಬೋದು. ಆದರೆ ಈ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಅವರು ಪಕ್ಕ ಫೈಟ್ ಮಾಡ್ತಾರೆ, ಒಂದು ಹೋರಾಟ ಅಂತ ಮಾಡಿ ನಡೆಸ್ತಾರೆ. ಆ್ಯಂಡ್ ಸ್ಟೆಬಿಲಿಟಿ ಅಂತ ಬಂದಾಗ ಎಸ್, ಸ್ಟೆಬಿಲಿಟಿ ಇದೆ.
ಇಲ್ಲಿ ಎಂಪರರ್ ಕಾರ್ಡ್ ನೋಡಿದ್ರೆ ನನಗೆ ಒಂದು ಒಳ್ಳೆ ಸ್ಟೆಬಿಲಿಟಿ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆ್ಯಕ್ಚುಲಿ ತುಂಬ ದೂರ ಬಂದುಬಿಟ್ಟಿದ್ದೀರಾ ನೀವು ಒಂದು ರಿಲೇಷನ್ಶಿಪ್ ಅಂತ ಬಂದಾಗ. ಸೊ ಸ್ಟೆಬಿಲಿಟಿ ಇದೆ, ಆದರೆ ಎಲ್ಲೋ ಒಂದು ಕಡೆ ಎಲ್ಡರ್ಸ್ ಅಂತ ಏನಿರ್ತಾರಲ್ಲ, ದೊಡ್ಡವರು ಮನೆಯಲ್ಲಿ, ಅವ್ರುಗಳು ಇದನ್ನು ಇಷ್ಟಪಡೋದು ಕಷ್ಟ ಇದೆ. ಓಕೆ, ದೊಡ್ಡವ್ರನ್ನ ಒಪ್ಸೋದು ಕಷ್ಟ ಇದೆ, ಪೇರೆಂಟ್ಸ್ ಅಪ್ರೂವಲ್ ತುಂಬ ಕಷ್ಟ ಇದೆ. ಆ್ಯಂಡ್ ಎಸ್, ನಾನು ಮತ್ತೆ ಹೇಳ್ತೀನಿ, ಪೇರೆಂಟ್ಸ್ ಒಪ್ಸೋದಕ್ಕೆ ಅಂತಲೇ ಒಂದು ಸ್ವಿಚ್ ವರ್ಡ್ ಇದೆ, ಅದು ಸ್ವಿಚ್ ವರ್ಡ್ ಪ್ಲೇ ಲಿಸ್ಟಲ್ಲೇನೋ ಇದೆ, ಅದನ್ನು ವೀಡಿಯೋ ಎಂಡಲ್ಲಿ ಹಾಕ್ತೀನಿ, ಚೆಕ್ಔಟ್ ಮಾಡಿ ಇನ್ ಕೇಸ್ ನಿಮಗೆ ಪೇರೆಂಟ್ಸ್ ಇಶ್ಯೂ ಇದ್ದರೆ. ಆರ್ ಇನ್ನೊಂದೇನಂತ ಅರ್ಥ ಬರುತ್ತೆ ಗೊತ್ತಾ, ಸ್ಟೆಬಿಲಿಟಿಗೆ ಎಸ್, ಓಕೆ, ಸ್ಟೆಬಿಲಿಟಿ ಬರುತ್ತೆ ಈ ಒಂದು ರಿಲೇಷನ್ಶಿಪ್ಗೆ, ಬಟ್ ಇನ್ನೊಂದೇನೆಂದರೆ ಸೊಸೈಟಿ ಪ್ರೆಷರು ಇದೆ, ಸೊಸೈಟಿ ಬಗ್ಗೆ ತುಂಬ ಆಲೋಚನೆ ಕೂಡ ಮಾಡ್ತಾ ಇದ್ದಾರೆ ಅವರು. ಓಕೆ, ಆ್ಯಂಡ್ ಸನ್ ಕಾರ್ಡ್ ರೆಪ್ರೆಸೆಂಟ್ ಏನನ್ನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಒಂದು ಉತ್ಸಾಹ, ಈ ಪ್ರೀತಿಯಲ್ಲಿ ಒಂದು ಇಂಪ್ರೂವ್ಮೆಂಟನ್ನು ನೀವು ನೋಡ್ತೀರ. ನಾನು ಹೇಳ್ದಂಗೆ ಒಂದು ಸಣ್ಣ ರೆಮಿಡಿನ ಮಾಡ್ಕೊಳ್ಳಿ. ದಿನ ಸೂರ್ಯನಿಗೆ ನೀವು ನೀರನ್ನು ಕೊಡೋಕ್ಕಾಗದೇ ಇದ್ದರು, ಅಂದರೆ ಅಡುಗೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ, ಅಟ್ಲೀಸ್ಟ್ ಒಂದು ಕೈ ಮುಗಿದ್ಬಿಟ್ಟು ನಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗಲಿ, ನನಗೆ ಒಳ್ಳೆ ಹೆಸರು ಕೀರ್ತಿ ಬರಲಿ, ಜಸ್ಟ್ ಒಂದು ವಿಷಯ ಕೇಳ್ಕೊಬೇಡಿ, ತುಂಬ ವಿಷಯನ ಕೇಳ್ಕೊಬೋದು. ಓಕೆ, ಆ ರೀತಿ ಸೂರ್ಯನಲ್ಲಿ ಬೇಡ್ಕೋತಾ ಬನ್ನಿ, ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಚೇಂಜಸ್ನ ಹೇಳ್ದಂಗೆ. ಸೊ ಅದನ್ನು ನಾನು ರೆಮಿಡಿಯಾಗಿ ತೊಗೊಳೋದಕ್ಕೋಸ್ಕರನೇ ಸನ್ ಕಾರ್ಡನ್ನು ತೊಗೊಂಡಿದ್ದು. ಸೊ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಬೇಗ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗಲಿ, ಬೇಗ ಚೆನ್ನಾಗಾಗಲಿ, ಪ್ರೀತಿಯಿಂದ ಇರಲಿ, ಪೇರೆಂಟ್ಸ್ ಎಲ್ಲ ಒಪ್ಕೊಳ್ಳಿ, ನಾವಿಬ್ಬರು ಮದುವೆ ಆಗಿ ಖುಷಿಯಾಗಿರೋ ಥರ ಆಗಲಿ, ಅಥವಾ ಏನು ನಿಮ್ದು ಏನೇನು ಆಸೆಗಳಿರುತ್ತೆ ನೀವು ನಾಳೆಯಿಂದನೇ ಸ್ಟಾರ್ಟ್ ಮಾಡಿ. ನಿಮಗೆ ಅಡುಗೆ ಕೊಡೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಜಸ್ಟ್ ಕೈ ಮುಗಿದು ಪ್ರೇ ಮಾಡ್ಕೊಳ್ಳಿ. ಸ್ವಲ್ಪ ಬೇಗ, ಲೈಕ್ ಒಂದು 7-7:30 ಒಳಗೇ ಸೂರ್ಯನನ್ನು ನೀವು ನೋಡಬೇಕಾಗುತ್ತೆ, ಸೂರ್ಯನಲ್ಲಿ ಪ್ರೇ ಮಾಡಬೇಕಾಗುತ್ತೆ. ಓಕೆ, ವೆರಿ ಸಿಂಪಲ್, ಡೂ ಇಟ್. ತುಂಬ ಚೇಂಜಸ್ನ ನೀವು ನೋಡ್ತೀರ. ಅದಕ್ಕೋಸ್ಕರನೇ ನಾನು ಸನ್ ಕಾರ್ಡ್ನ ಪಿಕ್ ಮಾಡಿದೆ. ಆ್ಯಂಡ್ ನಾನು ಹೇಳ್ದಂಗೆ ಸನ್ ರೆಪ್ರೆಸೆಂಟ್ಸ್ ಗ್ರೋತ್. ಓಕೆ, ಸೂರ್ಯ ನಮಗೆ ಗ್ರೋತನ್ನು ತಂದು ಕೊಡ್ತಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ನೀವು ಗ್ರೋತನ್ನು ತೊಗೋಬೇಕು, ಸ್ಟೆಬಿಲಿಟಿನ ತೊಗೋಬೇಕು, ಅವ್ರ ಕರೆಂಟ್ ಫೀಲಿಂಗ್ಸನ್ನು ಚೇಂಜ್ ಮಾಡಬೇಕು. ಈಗ ವಾಕೌಟ್ ಆಗ್ತಿರೋರು ಏನಕ್ಕೆ ವಾಕೌಟ್ ಆಗ್ತಾಯಿದ್ದಾರೆ, ಡಿಪ್ರೆಷನಲ್ಲಿ ವಾಕೌಟ್ ಆಗ್ತಾಯಿದ್ದಾರೆ, ಬೇಜಾರಲ್ಲಿ ವಾಕೌಟ್ ಆಗ್ತಾಯಿದ್ದಾರೆ. ಅದೇ ಅವರಿಗೆ ಒಂಥರ ಲೈಕ್ ಜೀವನದಲ್ಲಿ ಖುಷಿ ಸಂತೋಷ ಬಂದರೆ ಆಬ್ವಿಯಸ್ಲಿ ಅವ್ರು ನಮ್ಮ ಹತ್ರ ವಾಪಸ್ ಬರ್ತಾರೆ. ಕರೆಕ್ಟ್, ಅದನ್ನೆಲ್ಲ ನಿಮಗೆ ಸೂರ್ಯದೇವ ಮಾಡಿಕೊಡ್ತಾನೆ. ಸೊ ಸೂರ್ಯನಿಗೆ ಕೈ ಮುಗಿಯೋದು ಮರಿಬೇಡಿ. ಎಸ್, ಕಾಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ, ಥ್ಯಾಂಕ್ ಯು ಸನ್ ಗಾಡ್ ಅಂತ ಹೇಳಿ, ಆರ್ ನಿಮಗೇನು ಕಾಮೆಂಟ್ ಮಾಡಬೇಕಾಗುತ್ತೆ ಮಾಡಿ. ಹಾಗೆ ನಿಮ್ದು ಏನು ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಲೆಟ್ ಮಿ ಸಿ. ಥ್ಯಾಂಕ್ ಯು.